ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಉನ್ನತ ಶಿಕ್ಷಣದಲ್ಲಿನ ಕೊನೆಯ ಅಧ್ಯಾಯ ಉನ್ನತ ಶಿಕ್ಷಣ ನಿಯಂತ್ರಣ ವ್ಯವಸ್ಥೆಯನ್ನು ಪರಿವರ್ತಿಸುವುದು. ಟ್ರಾನ್ಸ್ಫಾರ್ಮಿಂಗ್ ದಿ ರೆಗ್ಯುಲೇಟರಿ ಸಿಸ್ಟಮ್ ಆಫ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣ ನಿಯಂತ್ರಣದ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದಾಗ ಉನ್ನತ ಶಿಕ್ಷಣದ ನಿಯಂತ್ರಣವು ದಶಕಗಳಿಂದ ತುಂಬ ಒಂದು ಭಾರವಾದಂಥ ಒಂದು ವ್ಯವಸ್ಥೆಯಾಗಿ ಪರಿಣಾಮ ಆಗಿದೆ. ಯಾವುದನ್ನು ನಾವು ನಿಯಂತ್ರಣಕ್ಕೆ ಅಂತ ಬಳಸ್ಕೊಳ್ಬೇಕಿತ್ತೋ ಅದು ಎಲ್ಲರ ಮೇಲೂ ತುಂಬ ಭಾರವಾಗಿ ಪರಿಣಮಿಸಿದೆ. ಹಾಗೆ ತುಂಬ ಕಡಿಮೆ ಪರಿಣಾಮವನ್ನು ಇದು ಬೀರಿದೆ. ನಿಯಂತ್ರಣ ಏನು ಆಗಬೇಕಿತ್ತು ಅದು ಆಗಿಲ್ಲ. ಆ ರೀತಿಯ ಒಂದು ಯಾವುದೇ ಒಂದು ಉತ್ತಮವಾದ ಪರಿಣಾಮ ಈ ವ್ಯವಸ್ಥೆಯಿಂದ ಆಗಿಲ್ಲ. ನಿಯಂತ್ರಕ ವ್ಯವಸ್ಥೆಯ ಯಾಂತ್ರಿಕತೆ ಮತ್ತು ನಿರುತ್ಸಾಹಗೊಳಿಸುವ ಸ್ವಭಾವವು ಕೆಲವು ಮೂಲಭೂತ ಸಮಸ್ಯೆಗಳಿಂದ ಕೂಡಿದೆ. ಅದನ್ನು ಪರಿಹರಿಸಿಕೊಳ್ಬೇಕು. ಉನ್ನತ ಶಿಕ್ಷಣ ಕ್ಷೇತ್ರವನ್ನು ಪುನಃ ಚೈತನ್ಯಗೊಳಿಸಲು ಮತ್ತು ಅದನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡುವ ಸಲುವಾಗಿ ನಿಯಂತ್ರಕ ವ್ಯವಸ್ಥೆಗೆ ಸಂಪೂರ್ಣ ಕುಲಂಕುಷ ಪರಿಶೀಲನೆ ಅಗತ್ಯ ಅನ್ನುವಂಥದ್ದು ಈ ನೀತಿಯಲ್ಲಿನ ಉಲ್ಲೇಖ. ಹಾಗಾಗಿ ಭಾರತದ ಉನ್ನತ ಶಿಕ್ಷಣ ಆಯೋಗವನ್ನು ಮಾಡಬೇಕು ಅನ್ನುವುದು ಇಲ್ಲಿಯ ಉಲ್ಲೇಖ. ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ, HECI. ಈ HECI ಅನ್ನೋದು ಒಂದು ಅಂಬ್ರೆಲ್ಲಾ ಬಾಡಿ ಅಂತ ಕರೀತಾರೆ. ಅಂದರೆ ಈ ಒಂದು ಕಮಿಷನ್ನ ಅಂಡರು ವಿಭಿನ್ನವಾದಂಥ ಸ್ವತಂತ್ರ ಮತ್ತು ಸಶಕ್ತ ಸಂಸ್ಥೆಗಳಿಂದ ನಿರ್ವಹಿಸಬೇಕಾದಂಥ ಕೆಲಸಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾರೆ. ಒಂದು ಯಾವ್ಯಾವ ರೀತಿಯ ವಿಷಯಗಳು ಇದರ ಅಂಡರ್ ಬರುತ್ತೆ ಅನ್ನುವಾಗ ನೋಡುವಾಗ 4 ಕಾರ್ಯಗಳನ್ನು ಹೊಂದಿದೆ. ನಿಯಂತ್ರಣ, ಮಾನ್ಯತೆ, ಧನ ಸಹಾಯ, ಶಿಕ್ಷಣದ ಗುಣಮಟ್ಟದ ಸ್ಥಾಪನೆ. ಈ ಎಲ್ಲ ವಿಷಯಗಳು ಕೂಡ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ 4 ಪ್ರತ್ಯೇಕ ವರ್ಟಿಕಲ್ ಆಗಿ ಬರಬೇಕು ಅನ್ನುವಂಥದ್ದು ಈ ನೀತಿಯಲ್ಲಿಯ ಉಲ್ಲೇಖ. ಈ 4 ಸ್ವತಂತ್ರ ಕಾರ್ಯಗಳನ್ನು ನಿರ್ವಹಿಸಲು ಭಾರತದ ಉನ್ನತ ಶಿಕ್ಷಣ ಆಯೋಗವು 4 ಸ್ವತಂತ್ರ ಸಂಸ್ಥೆಗಳನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಆ 4 ಸ್ವತಂತ್ರ ಸಂಸ್ಥೆಗಳು ಯಾವುದು? ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್, NHERC, ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಣ ಮಂಡಳಿ. ಎರಡನೇದು ನ್ಯಾಷನಲ್ ಅಕ್ರಿಡಿಟೇಷನ್ ಕೌನ್ಸಿಲ್, NAC, ರಾಷ್ಟ್ರೀಯ ಮಾನ್ಯತಾ ಮಂಡಳಿ. ಮೂರನೇದು ಹೈಯರ್ ಎಜುಕೇಷನ್ ಗ್ರಾಂಟ್ ಕೌನ್ಸಿಲ್, HEGC, ಉನ್ನತ ಶಿಕ್ಷಣ ಧನ ಸಹಾಯ ಮಂಡಳಿ. ನಾಲ್ಕನೇದು ಜನರಲ್ ಎಜುಕೇಷನ್ ಕೌನ್ಸಿಲ್, GEC, ಸಾಮಾನ್ಯ ಶಿಕ್ಷಣ ಮಂಡಳಿ. ಈ 4 ಇಂಡಿಪೆಂಡೆಂಟ್ ವರ್ಟಿಕಲ್ಗಳು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ. ಮೊದಲನೇದು ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್, ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಣ ಮಂಡಳಿ ಅನ್ನುವುದನ್ನು ನೋಡುವಾಗ ಶಿಕ್ಷಕರ ಶಿಕ್ಷಣದಲ್ಲಿ ಬರುವಂಥದ್ದು ವೈದ್ಯಕೀಯ ಮತ್ತು ಕಾನೂನನ್ನು ಹೊರತುಪಡಿಸಿ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾನ್ಯವಾದಂಥ ಒಂದು ಸಿಂಗಲ್ ಪಾಯಿಂಟ್ ನಿಯಂತ್ರಕ ವ್ಯವಸ್ಥೆಯ ಅಗತ್ಯ ಈ ಒಂದು NHERC ಮಾಡಬೇಕು ಅನ್ನೋದು ಉಲ್ಲೇಖ. ಹಾಗೆ ಈಗಾಗಲೇ ಇರುವಂಥದ್ದು, ಯಾಕಂದರೆ 4 ವಿಧಾನಗಳು ಇರುವಾಗ ಒಬ್ಬರಿಂದ ಒಬ್ಬರು ನಕಲು ಮಾಡಬಾರ್ದು ಮತ್ತು ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಪುನರಾವರ್ತನೆಯನ್ನು ಕೂಡ ಮಾಡಬಾರ್ದು, ಅದನ್ನು ತಪ್ಪಿಸಬೇಕು ಅನ್ನುವಂಥದ್ದು ಉಲ್ಲೇಖ. ನಿಯಂತ್ರಣವನ್ನು ಸಕ್ರಿಯಗೊಳಿಸಲು ಅಸ್ತಿತ್ವದಲ್ಲಿರುವ ಕಾಯಿದೆಗಳ ಮರುಪರಿಶೀಲನೆ ಮತ್ತು ರದ್ದುಗೊಳಿಸುವಿಕೆ ಮತ್ತು ಅಸ್ತಿತ್ವದಲ್ಲಿರುವ ವಿವಿಧ ನಿಯಂತ್ರಕ ಸಂಸ್ಥೆಗಳ ಪುನರ್ರಚನೆಯ ಅಗತ್ಯ ಇರುತ್ತದೆ. ಈಗಾಗಲೇ ಇರುವಂಥ ಯಾವುದೇ ಕಾನೂನು ಕಾಯ್ದೆಗಳಿದ್ದರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅತ್ಯುತ್ತಮವಾದ ಒಂದು ಕಾಯಿದೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಈ ಎಲ್ಲ
ನಿಯಂತ್ರಣ ಅನ್ನುವಂಥದ್ದು ಸರಳವಾಗಿರಬೇಕು, ಆದರೆ ಬಿಗಿಯಾಗಿರಬೇಕು. ಅಂದರೆ ಲೈಟ್ ಬಟ್ ಟೈಟ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತು ಅನುಕೂಲಕರ ರೀತಿಯಲ್ಲಿ ನಿಯಂತ್ರಿಸುವಂತೆ ಇರಬೇಕು. ಆರ್ಥಿಕವಾದಂಥ ಸಂಭವನೀಯತೆ, ಉತ್ತಮ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಈ ರೆಗ್ಯುಲೇಟರಿ ಮಂಡಳಿ, ನಿಯಂತ್ರಣ ಮಂಡಳಿ ನಿರ್ವಹಿಸಬೇಕು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಎರಡನೇದು ರಾಷ್ಟ್ರೀಯ ಉನ್ನತ ಶಿಕ್ಷಣ ಮಂಡಳಿ. ಇದು ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್. ಎಲ್ಲ ರೀತಿಯ ಹಣಕಾಸು, ಲೆಕ್ಕ ಪರಿಶೋಧನೆ, ಕಾರ್ಯವಿಧಾನಗಳು, ಮೂಲಸೌಕರ್ಯ, ಬೋಧಕ ವರ್ಗ, ಸಿಬ್ಬಂದಿ ವರ್ಗ, ಕೋರ್ಸ್ಗಳು ಮತ್ತು ಶೈಕ್ಷಣಿಕ ಫಲಿತಾಂಶಗಳು ಮತ್ತು ಇನ್ನಿತರ ಎಲ್ಲ ವಿಷಯಗಳು ಕೂಡ ಆನ್ಲೈನ್ನಲ್ಲಿ ಬಹಿರಂಗವಾಗಬೇಕು. ಪ್ರತಿಯೊಬ್ಬರು ಕೂಡ ಇದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು. ಇದು ಎಲ್ಲ ಜನಸಾಮಾನ್ಯರಿಗೆ ಲಭ್ಯವಾಗುವಂಥ ಒಂದು ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಈ ರೆಗ್ಯುಲೇಟರಿಯ ಉದ್ದೇಶ. ಮಾಹಿತಿಯನ್ನು NHERC ನಿರ್ವಹಿಸುವ ಸಾರ್ವಜನಿಕ ವೆಬ್ಸೈಟ್ನಲ್ಲೂ ಲಭ್ಯ ಇರಬೇಕು ಮತ್ತು ಸಂಸ್ಥೆಗಳ ವೆಬ್ಸೈಟ್ನಲ್ಲೂ ಕೂಡ ಲಭ್ಯ ಇರಬೇಕು. ಸಾರ್ವಜನಿಕರು ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಾಗ ಅಥವಾ ದೂರನ್ನು ಕೊಟ್ಟಾಗ ಕುಂದುಕೊರತೆಗಳನ್ನು NHERCಯೇ ತೀರ್ಮಾನಿಸಬೇಕು. ಅಂದರೆ ಪ್ರತಿಯೊಬ್ಬ ನಾಗರಿಕ, ಅವನು ವಿದ್ಯಾರ್ಥಿ ಆಗಿರ್ಬೋದು, ಪಾಲಕ ಪೋಷಕರಾಗಿರ್ಬೋದು ಅಥವಾ ಇನ್ನಿತರ ಸಂಸ್ಥೆಗಳಾಗಿರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿಯೂ ಕೂಡ ಹೆಚ್ಚಾಗಿರುತ್ತೆ. ಯಾರು ಈ ಒಂದು ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಿರ್ತಾರೋ ಅವರು ಈ ವೆಬ್ಸೈಟನ್ನು ಪರಿಶೀಲನೆ ಮಾಡಿ ಯಾವುದೇ ಕೊರತೆಗಳು, ಲೋಪದೋಷಗಳು ಕಂಡುಬಂದಲ್ಲಿ NHERCಯ ಗಮನಕ್ಕೆ ತಂದರೆ NHERC ಅದನ್ನು ಪರಿಹರಿಸುತ್ತೆ. ಬಹಿರಂಗಪಡಿಸಿದ ಎಲ್ಲ ಮಾಹಿತಿಯ ಬಗ್ಗೆ ವಿದ್ಯಾರ್ಥಿಗಳಿಂದ ಸಕಾಲಕ್ಕೆ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳಲಾಗ್ತದೆ. ಪ್ರತಿಯೊಬ್ಬರೂ ಕೂಡ ಇಲ್ಲಿ ಫೀಡ್ಬ್ಯಾಕನ್ನು ಕೊಡ್ಬೋದು ಅನ್ನೋ ಒಂದು ಉದ್ದೇಶ. ಮೂರನೇದು ನ್ಯಾಷನಲ್ ಅಕ್ರಿಡಿಟೇಷನ್ ಕೌನ್ಸಿಲ್, ರಾಷ್ಟ್ರೀಯ ಮಾನ್ಯತಾ ಮಂಡಳಿ. ಇಲ್ಲಿ ಹೇಳಿರುವಂಥ 2035ನೇ ಇಸ್ವಿ, ಅಂದರೆ ಇನ್ನು ಸರಿಸುಮಾರು 15 ವರ್ಷದ ಒಳಗಡೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇಂಡಿಪೆಂಡೆಂಟ್ ಆಗಬೇಕು. ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್, ಕನಿಷ್ಠ ಪಕ್ಷ ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್ ಆಗಬೇಕು ಅನ್ನುವಂಥದ್ದು ನೀತಿಯಲ್ಲಿಯ ಉಲ್ಲೇಖ. ಆ ಒಂದು ಇನ್ಸ್ಟಿಟ್ಯೂಷನ್ನು ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳಿಬೇಕಂತಂದರೆ ಅದಕ್ಕೆ ಅಕ್ರಿಡಿಟೇಷನ್ ಪ್ರಾಮುಖ್ಯ. ಆ ಅಕ್ರಿಡಿಟೇಷನನ್ನು ಪಡ್ಕೊಂಡ ನಂತರ ಅವರು ಡಿಗ್ರಿ ಗ್ರಾಂಟಿಂಗ್ ಇನ್ಸ್ಟಿಟ್ಯೂಷನ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಆ ಅಕ್ರಿಡಿಟೇಷನ್ ಪಡ್ಕೊಳ್ಳುವುದು ಹೇಗೆ? ಅದನ್ನು ಪಡ್ಕೊಳ್ಳುವಂಥದ್ದು ನ್ಯಾಷನಲ್ ಅಕ್ರಿಡಿಟೇಷನ್ ಕೌನ್ಸಿಲ್ನ ಮೂಲಕ. ಸಂಸ್ಥೆಗಳ ಮಾನ್ಯತೆ, ಮುಖ್ಯವಾಗಿ ಮೂಲಭೂತ ನಿಯಮಗಳು, ಸಾರ್ವಜನಿಕವಾಗಿ ಬಹಿರಂಗಪಡಿಸುವಿಕೆ, ಉತ್ತಮ ಆಡಳಿತ ಮತ್ತು ಫಲಿತಾಂಶಗಳ ಮೇಲೆ ಆಧಾರಿತವಾಗಿ ಅಕ್ರಿಡಿಟೇಷನ್ ಅಥವಾ ಮಾನ್ಯತೆ ಪಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿಯೇ ಉಲ್ಲೇಖ. ಮಾನ್ಯತೆಯನ್ನು NAC ಮೇಲ್ವಿಚಾರಣೆಯಲ್ಲಿ ನಡೆಸುವಂಥ ಸ್ವತಂತ್ರ ಸಂಸ್ಥೆಗಳಿಂದ ನಡೆಸಲಾಗುತ್ತದೆ. NAC ಆ ಕೆಲಸ ಮಾಡೋದಿಲ್ಲ. ಆದರೆ NAC ಕೆಲವೊಂದು ಸಂಸ್ಥೆಗಳನ್ನು ಗುರುತಿಸುತ್ತೆ. ಆ ಸಂಸ್ಥೆಗಳು ಈ ಮಾನ್ಯತೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನೀತಿಯಲ್ಲಿಯ ಉಲ್ಲೇಖ. ಶ್ರೇಣೀಕೃತ ಮಾನ್ಯತೆಯನ್ನು ಸ್ಥಾಪಿಸಲಾಗುವುದು. ಫೇಸ್ ವೈಸ್ಡ್ ಅಕ್ರಿಡಿಟೇಷನ್ ಅಂದರೆ ಒಂದು ಸಂಸ್ಥೆ ಹಂತ ಹಂತವಾಗಿ ತನ್ನ ಮಾನ್ಯತೆಯನ್ನು ಇಂಪ್ರೂವ್ ಮಾಡ್ಕೊಳ್ತಾ ಬರಬೇಕು ಅನ್ನುವಂಥದ್ದು ಉಲ್ಲೇಖ. ಇದು ಗುಣಮಟ್ಟ, ಆಡಳಿತ ಮತ್ತು ಸ್ವಾಯತ್ತತೆಯ ಮಟ್ಟವನ್ನು ಸಾಧಿಸಲು ಎಲ್ಲ ಸಂಸ್ಥೆಗಳಿಗೆ ಹಂತ ಹಂತದ ಮಾನದಂಡವನ್ನು ಸೂಚಿಸುತ್ತದೆ. ಎಲ್ಲ ಸಂಸ್ಥೆಗಳು ಸಾಂಸ್ಥಿಕ ಅಭಿವೃದ್ಧಿ ಯೋಜನೆ IDP ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಮೂಲಕ ಮುಂದಿನ 15 ವರ್ಷಗಳಲ್ಲಿ ಅತ್ಯುನ್ನತ ಮಟ್ಟದ ಮಾನ್ಯತೆಯನ್ನು ಪಡೆಯುವ ಗುರಿಯನ್ನು ಹೊಂದಿರಬೇಕು. ಅಂತಿಮವಾಗಿ ಸ್ವಯಂ ಆಡಳಿತ ಪದವಿ ನೀಡುವ ಸಂಸ್ಥೆಗಳು ಕ್ಲಸ್ಟರ್ಗಳಾಗಿ ಕಾರ್ಯನಿರ್ವಹಿಸುವ ಗುರಿಯನ್ನು ಕೂಡ ಹೊಂದಿರಬೇಕು ಅನ್ನುವಂಥದ್ದು ಈ ನೀತಿಯಲ್ಲಿಯ ಉಲ್ಲೇಖ. ಇವೆಲ್ಲವೂ ಕೂಡ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ ಕೆಳಗಡೆ ಬರುವಂಥ ಕರ್ತವ್ಯಗಳು. ಉನ್ನತ ಶಿಕ್ಷಣ ಧನಸಹಾಯ ಮಂಡಳಿ, ಹೈಯರ್ ಎಜುಕೇಷನ್ ಗ್ರಾಂಟ್ ಕೌನ್ಸಿಲ್, ಸಂಸ್ಥೆಗಳು ಸಿದ್ಧಪಡಿಸಿದ IDP ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಪ್ಲ್ಯಾನ್ಗಳನ್ನು ಅಥವಾ ಅನುಷ್ಠಾನದ ಪ್ರಗತಿ ಸಾಕಷ್ಟು ವಿಷಯಗಳನ್ನು ಸೇರಿದಂತೆ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ವಿವಿಧ ಮಾನದಂಡಗಳ ಆಧಾರದ ಮೇಲೆ ಉನ್ನತ ಶಿಕ್ಷಣಕ್ಕೆ ಧನಸಹಾಯ ಮತ್ತು ಹಣವನ್ನು ಒದಗಿಸುವಂಥದ್ದು ಉನ್ನತ ಶಿಕ್ಷಣ ಧನಸಹಾಯ ಮಂಡಳಿಯ ಕರ್ತವ್ಯವಾಗಿರುತ್ತದೆ. ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಲು ಮತ್ತು ವಿಭಾಗಗಳು, ಕ್ಷೇತ್ರಗಳಾದ್ಯಂತ ಸಂಸ್ಥೆಗಳಲ್ಲಿ ಗುಣಮಟ್ಟದ
ಕಾರ್ಯಕ್ರಮ ಕೊಡುಗೆಗಳನ್ನು ವಿಸ್ತರಿಸಲು ವಿದ್ಯಾರ್ಥಿ ವೇತನ ಮತ್ತು ಅಭಿವೃದ್ಧಿ ನಿಧಿಗಳ ವಿತರಣೆಯನ್ನು ಕೂಡ ಉನ್ನತ ಶಿಕ್ಷಣ ಧನಸಹಾಯ ಮಂಡಳಿ ನಿರ್ವಹಿಸಬೇಕು ಅನ್ನೋದು ಇಲ್ಲಿಯ ಉಲ್ಲೇಖ. 4ನೇದು ಜನರಲ್ ಎಜುಕೇಷನ್ ಕೌನ್ಸಿಲ್, ಸಾಮಾನ್ಯ ಶಿಕ್ಷಣ ಮಂಡಳಿ ಉನ್ನತ ಶಿಕ್ಷಣ ಕಾರ್ಯಕ್ರಮಗಳಿಗೆ ನಿರೀಕ್ಷಿತ ಕಲಿಕೆಯ ಫಲಿತಾಂಶಗಳನ್ನು ರೂಪಿಸುವುದು ಒಂದು ಅತಿ ಮುಖ್ಯವಾದಂಥ ಕೆಲಸ. ಅಂದರೆ ಗ್ರ್ಯಾಜುಯೇಟ್ ಅಟ್ರಿಬ್ಯೂಟ್ ಅಥವಾ ಪದವಿಯ ಗುಣಲಕ್ಷಣಗಳು. ಒಬ್ಬ ಪದವಿಯನ್ನು ಪಡ್ಕೊಂಡ ನಂತರ ಆ ಒಂದು ಪದವೀಧರರಿಗೆ ಯಾವ್ಯಾವ ವಿಷಯಗಳ ಬಗ್ಗೆ ಗೊತ್ತಿರಬೇಕು ಅನ್ನುವಂಥದ್ದೇ ಗ್ರ್ಯಾಜುಯೇಟ್ ಅಟ್ರಿಬ್ಯೂಟ್. ಅದನ್ನು ನಿರ್ಣಯ ಮಾಡುವಂಥದ್ದು ಜನರಲ್ ಎಜುಕೇಷನ್ ಕೌನ್ಸಿಲ್ ಅಥವಾ ಸಾಮಾನ್ಯ ಶಿಕ್ಷಣ ಮಂಡಳಿ. ಈ GEC ರಾಷ್ಟ್ರೀಯ ಉನ್ನತ ಶಿಕ್ಷಣ ಅರ್ಹತಾ ಚೌಕಟ್ಟನ್ನು ರೂಪಿಸುತ್ತದೆ. ನ್ಯಾಷನಲ್ ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಮತ್ತು ವೃತ್ತಿಪರ ಶಿಕ್ಷಣವನ್ನು ಇದರ ಜೊತೆಗೆ ಸೇರಿಸಬೇಕು ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಹಾಗಾಗಿ ಇದು ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನೊಂದಿಗೆ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಉಲ್ಲೇಖ. ಅಂತಹ ಕಲಿಕೆಯ ಫಲಿತಾಂಶಗಳ ಪ್ರಕಾರ ಪದವಿ, ಡಿಪ್ಲೊಮಾ ಅಥವಾ ಪ್ರಮಾಣ ಪತ್ರಕ್ಕೆ ಕಾರಣವಾಗುವ ಉನ್ನತ ಶಿಕ್ಷಣದ ಅರ್ಹತೆಗಳನ್ನು ನಿರ್ಧಾರ ಮಾಡುವಂಥದ್ದು ಕೂಡ ಈ NHEQF ನ್ಯಾಷನಲ್ ಹೈಯರ್ ಎಜುಕೇಷನ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ನ ಒಳಗಡೆ ಬರುತ್ತೆ. ಅದೇ ರೀತಿ ಜನರಲ್ ಎಜುಕೇಷನ್ ಕೌನ್ಸಿಲ್ನಲ್ಲಿ NHEQF ಮೂಲಕ ಕ್ರೆಡಿಟ್ ವರ್ಗಾವಣೆ, ಸಮಾನತೆ ಇತ್ಯಾದಿ ಸಮಸ್ಯೆಗಳಿಗೆ ಅನುಕೂಲಕರವಾದಂಥ ಮಾನದಂಡಗಳನ್ನು ಸ್ಥಾಪಿಸುವಂಥ ಜವಾಬ್ದಾರಿ ಕೂಡ ಸಾಮಾನ್ಯ ಶಿಕ್ಷಣ ಮಂಡಳಿಯದ್ದೇ ಆಗಿರುತ್ತೆ. 21ನೇ ಶತಮಾನದ ಕೌಶಲ್ಯದೊಂದಿಗೆ ಸುಸಂಗತವಾಗಿ ಕಲಿಯುವವರನ್ನು ಸಿದ್ಧಪಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಮತ್ತು ತಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ಪಡೆಯಬೇಕಾದಂಥ ನಿರ್ದಿಷ್ಟ ಕೌಶಲ್ಯಗಳನ್ನು ಗುರುತಿಸುವುದು ಸಾಮಾನ್ಯ ಶಿಕ್ಷಣ ಮಂಡಳಿಯ ಕರ್ತವ್ಯವಾಗಿರುತ್ತೆ. ಈ 4 ರೀತಿಯ ವರ್ಟಿಕಲ್ಗಳು NHERC ಅಂಡರ್ ಬರುತ್ತೆ. ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸ್, ವೃತ್ತಿಪರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸ್, ಇದನ್ನು ಗಮನಿಸುವಾಗ ಈಗಿರುವಂಥ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಇರ್ಬೋದು, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಇರ್ಬೋದು, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್, ಹೀಗೆ ಹಲವಾರು ಕೌನ್ಸಿಲ್ಗಳು ಏನಿದೆ ಇವೆಲ್ಲವೂ ಕೂಡ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿಗಳಾಗಿ GEC ಅಂಡರ್ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಉಲ್ಲೇಖ. ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ವೃತ್ತಿಪರ ಮಂಡಳಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು GECಯ ಸದಸ್ಯರಾಗಲು ಆಹ್ವಾನಿಸಲಾಗುವುದು. ಈ ಎಲ್ಲ ಕೌನ್ಸಿಲ್ಗಳಿಗೂ ಕೂಡ GECಯ ಸದಸ್ಯರಾಗುವಂತೆ ಆಹ್ವಾನವನ್ನು ನೀಡಲಾಗುತ್ತೆ. ವೃತ್ತಿಪರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸ್ ಪುನರ್ರಚಿಸಿದ ನಂತರ ಪಠ್ಯಕ್ರಮಗಳನ್ನು ಉತ್ತಮಗೊಳಿಸುವುದು, ಶೈಕ್ಷಣಿಕ ಮಾನದಂಡಗಳನ್ನು ರೂಪಿಸುವುದು, GECಯ ಸದಸ್ಯರಾಗಿ ಬೋಧನೆ, ಸಂಶೋಧನೆ ಮತ್ತು ಅವರ ಡೊಮೇನ್ನಲ್ಲಿ ವಿಸ್ತರಣೆಯ ನಡುವೆ ಸಮನ್ವಯ ಸಾಧಿಸುವಂಥ ಕೆಲಸ ಕೂಡ ವೃತ್ತಿಪರ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸಿನ ಜವಾಬ್ದಾರಿಯಾಗಿರುತ್ತೆ. ಅದೇ ರೀತಿ PSSBS ಯಾವುದೇ ನಿಯಂತ್ರಕ ಪಾತ್ರವನ್ನು ಹೊಂದಿರದಿದ್ದರೂ ನಿರ್ದಿಷ್ಟ ಕಲಿಕೆ ಮತ್ತು ಅಭ್ಯಾಸದ ಕ್ಷೇತ್ರಗಳಲ್ಲಿ ಮಾನದಂಡಗಳು ಅಥವಾ ನಿರೀಕ್ಷೆಗಳನ್ನು ಹೊಂದಿರುತ್ತದೆ. ನಿಯಂತ್ರಣ, ಮಾನ್ಯತೆ, ಧನಸಹಾಯ, ಅಕಾಡೆಮಿಕ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮತ್ತು ಸ್ವಾಯತ್ತ ಸಂಸ್ಥೆ HECI ಎಲ್ಲ ಸ್ವತಂತ್ರ ಘಟಕಗಳ ಕಾರ್ಯವು ಪಾರದರ್ಶಕ ಸಾರ್ವಜನಿಕ ಬಹಿರಂಗಪಡಿಸುವಿಕೆಯನ್ನು ಆಧರಿಸಿರುತ್ತದೆ ಮತ್ತು ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸುತ್ತದೆ. ಅದರ ಕೆಲಸದಲ್ಲಿ ದಕ್ಷತೆ ಮತ್ತು ಪಾರದರ್ಶತೆಯನ್ನು ಕಾಪಾಡಿಕೊಳ್ಳಲು ಮಾನವ ಸಂಪರ್ಕ ಸಾಧನವನ್ನು ಕಡಿಮೆ ಮಾಡ್ತಾರೆ. ಅಂದರೆ ಒಬ್ಬರನ್ನೊಬ್ಬರು ಭೇಟಿಯಾಗುವಂಥ ಕಾರ್ಯಕ್ರಮ ಇಲ್ಲ, ಎಲ್ಲವೂ ಕೂಡ ಆನ್ಲೈನ್ನಲ್ಲೇ ಆಗಬೇಕು, ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಿದಂಥ ಸಿಸ್ಟಮಿನ ಮೂಲಕ ಈ ವ್ಯವಸ್ಥೆ ಜಾರಿಯಾಗಬೇಕು. ಆ ಮೂಲಕವಾಗಿ ಟ್ರಾನ್ಸ್ಪರೆನ್ಸಿಯನ್ನು ಕಡಿಮೆ ಮಾಡ್ಬೋದು, ಅದೇ ರೀತಿ ಯಾವುದೇ ರೀತಿಯ ಕರಪ್ಷನ್ ಅಥವಾ ದುರಾಡಳಿತವನ್ನು ಕೂಡ ಕಡಿಮೆ ಮಾಡ್ಬೋದು ಅನ್ನೋದು ಇಲ್ಲಿಯ ಉಲ್ಲೇಖ. NHECI ನ್ಯಾಷನಲ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಉನ್ನತ ಶಿಕ್ಷಣದಲ್ಲಿ ಪ್ರಖ್ಯಾತ ಸಾರ್ವಜನಿಕ ಮನೋಭಾವದ ಒಂದು ತಜ್ಞರ ಒಂದು ಸಣ್ಣ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸಬೇಕು ಮತ್ತು ಸಮಗ್ರತೆ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ನೋಡಿಕೊಳ್ಳುವ ಹಾಗೂ ಮೇಲ್ವಿಚಾರಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಈ ಹೈಯರ್ ಎಜುಕೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಮೇಲೆ ಇರುತ್ತೆ.
ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನು ಕೊಡಬೇಕು ಅನ್ನುವಂಥದ್ದು ಈ ನೀತಿಯಲ್ಲಿಯೇ ಉಲ್ಲೇಖ. ಹೊಸ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದು ನಿಯಂತ್ರಣ ಆಡಳಿತಗಳಿಂದಲೂ ಸುಲಭವಾಗಲಿದೆ. ಆದರೆ ಇವು ಸಾರ್ವಜನಿಕ ಸೇವೆಯ ಉತ್ಸಾಹದಿಂದ ಮತ್ತು ದೀರ್ಘಕಾಲೀನ ಸ್ಥಿರತೆಗೆ ಸರಿಯಾದ ಆರ್ಥಿಕ ಬೆಂಬಲದೊಂದಿಗೆ ಸ್ಥಾಪಿಸಲ್ಪಟ್ಟಿವೆ ಎಂದು ಹೆಚ್ಚಿನ ಪರಿಣಾಮಕಾರಿತ್ವವನ್ನು ಖಾತ್ರಿಪಡಿಸಿಕೊಳ್ಬೇಕು. ಯಾವುದೇ ಒಂದು ಹೊಸ ಉನ್ನತ ಸಂಸ್ಥೆಗೆ ಒಂದು ಪರ್ಮಿಷನ್ ಕೊಡುವಾಗ ಈ ಎಲ್ಲವನ್ನು ಪರಿಗಣಿಸಬೇಕು ಅನ್ನೋದು ಇಲ್ಲಿಯ ಉಲ್ಲೇಖ. ಉನ್ನತ ಶಿಕ್ಷಣ ಸಂಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಸಂಸ್ಥೆಗಳನ್ನು ವಿಸ್ತರಿಸಲು ಸಹಾಯ ಮಾಡುತ್ತವೆ. ಆ ಮೂಲಕ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನು ಮತ್ತು ವಿಭಾಗಗಳು ಕಾರ್ಯಕ್ರಮಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಇಲ್ಲಿಯ ಉಲ್ಲೇಖ. ಉನ್ನತ ಗುಣಮಟ್ಟದ ಉನ್ನತ ಶಿಕ್ಷಣದ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿ ಸಾರ್ವಜನಿಕ ಲೋಕೋಪಕಾರಿ ಸಹಭಾಗಿತ್ವ ಮಾದರಿಗಳನ್ನು ಸಹ ಪ್ರಾಯೋಗಿಕವಾಗಿ ನಡೆಸಬಹುದು. ಅಂದರೆ ಪಬ್ಲಿಕ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಕೊಲಾಬರೇಟಿವ್ ಆಗಿ PPP ಮಾಡೆಲ್ಗಳ ಮೂಲಕ ಕೂಡ ಸಾಕಷ್ಟು ರೀತಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಮಾಡಬಹುದು ಅನ್ನೋದು ಇಲ್ಲಿಯ ಉಲ್ಲೇಖ. ಯಾವುದೇ ರೀತಿಯ ಶಿಕ್ಷಣದ ವ್ಯಾಪಾರೀಕರಣವನ್ನು ಆಗಲಿಕ್ಕೆ ಬಿಡದೇ ಇರುವಂಥದ್ದು, ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಯುವಂಥ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಹಾಗಾಗಿ ವಾಣಿಜ್ಯಕರಣ ನಿಲ್ಲಿಸುವುದು ನಿಯಂತ್ರಕ ವ್ಯವಸ್ಥೆಯ ಪ್ರಮುಖ ಆದ್ಯತೆಯಾಗಿದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಒಂದೇ ರೀತಿಯ ಲೆಕ್ಕ ಪರಿಶೋಧನೆ, ಬಹಿರಂಗಪಡಿಸುವಿಕೆಯ ಮಾನದಂಡಗಳಿಗೆ ಮತ್ತು ಲಾಭಕ್ಕಾಗಿ ಅಲ್ಲ ಘಟಕವಾಗಿ ನಡೆಸಲಾಗುತ್ತದೆ. ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಅನ್ನೋದನ್ನು ಸರಿಯಾಗಿ ನಾವು ಗಮನಿಸಬೇಕು. ಯಾಕಂದರೆ ಭಾರತದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ನಾಟ್ ಫಾರ್ ಪ್ರಾಫಿಟ್ ಮಾತ್ರ ಆಗಲಿಕ್ಕೆ ಸಾಧ್ಯ. ಫಾರ್ ಪ್ರಾಫಿಟ್ ಶಿಕ್ಷಣ ಸಂಸ್ಥೆಗಳು ಭಾರತದಲ್ಲಿ ಇರಬಾರದು ಅನ್ನುವಂಥದ್ದು ಉಲ್ಲೇಖ. ಹೆಚ್ಚುವರಿ ಆದಾಯ ಯಾವುದಾದರೂ ಇದ್ದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮರುಹೂಡಿಕೆ ಮಾಡಬೇಕು. ಈ ಎಲ್ಲ ಹಣಕಾಸಿನ ವಿಷಯಗಳ ಬಗ್ಗೆ ಸಾರ್ವಜನಿಕರಿಗೆ ಕುಂದುಕೊರತೆ ನಿರ್ವಹಣಾ ಕಾರ್ಯವಿಧಾನಗಳನ್ನು ಅನುಸರಿಸುವ ಮೂಲಕ ಸಾರ್ವಜನಿಕವಾಗಿ ಬಹಿರಂಗಪಡಿಸುವಿಕೆ ಇರುತ್ತದೆ. NAC ಅಭಿವೃದ್ಧಿಪಡಿಸಿದ ಮಾನ್ಯತೆ ವ್ಯವಸ್ಥೆಯು ಈ ವ್ಯವಸ್ಥೆಯಲ್ಲಿ ಪೂರಕವಾದಂಥ ಪರಿಶೀಲನೆಯನ್ನು ಒದಗಿಸುತ್ತದೆ. NHERC ಇದನ್ನು ತನ್ನ ನಿಯಂತ್ರಕ ಉದ್ದೇಶದ ಪ್ರಮುಖ ಆಯಾಮದಲ್ಲಿ ಒಂದು ಎಂದು ಪರಿಗಣಿಸಬೇಕು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುವುದು, ಸಾರ್ವಜನಿಕ ಮತ್ತು ಖಾಸಗಿ ಈ ನಿಯಂತ್ರಕ ಆಡಳಿತದಲ್ಲಿ ಸಮಾನವಾಗಿ ಪರಿಗಣಿಸಲಾಗುವುದು. ನಿಯಂತ್ರಕ ಆಡಳಿತವು ಶಿಕ್ಷಣದಲ್ಲಿ ಖಾಸಗಿ ಲೋಕೋಪಕಾರಿ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುತ್ತದೆ. ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ರೂಪಿಸುವ ಎಲ್ಲ ಶಾಸಕಾಂಗ ಕಾಯ್ದೆಗಳಿಗೆ ಸಾಮಾನ್ಯ ರಾಷ್ಟ್ರೀಯ ಮಾರ್ಗಸೂಚಿಗಳು ಇರಬೇಕು ಅನ್ನುವಂಥದ್ದು ಉಲ್ಲೇಖ. ಈ ಸಾಮಾನ್ಯ ಮಾರ್ಗಸೂಚಿಗಳು ಉತ್ತಮ ಆಡಳಿತ, ಆರ್ಥಿಕ ಸ್ಥಿರತೆ, ಭದ್ರತೆ, ಶೈಕ್ಷಣಿಕ ಫಲಿತಾಂಶಗಳು ಮತ್ತು ಬಹಿರಂಗಪಡಿಸುವಿಕೆಯ ಪಾರದರ್ಶಕತೆಯನ್ನು ಒಳಗೊಂಡಿರುತ್ತದೆ. ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿನ ಶುಲ್ಕಗಳ ಬಗ್ಗೆ ಇಲ್ಲಿರುವಂಥ ಉಲ್ಲೇಖ. ಶುಲ್ಕ ನಿರ್ಣಯದ ಪ್ರಗತಿಪರ ಆಡಳಿತದ ಮೂಲಕ ಪ್ರೋತ್ಸಾಹಿಸಬೇಕು. ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶುಲ್ಕವನ್ನು ತೆಗೆದುಕೊಳ್ಳದಿದ್ದರೆ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಯಾವುದೇ ರೀತಿಯ ಒಂದು ಖಾಸಗೀಕರಣದ ಒಂದು ಕೆಟ್ಟದ್ದು ಆಗಬಾರದು ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಮೇಲಿನ ಮಿತಿಯೊಂದಿಗೆ ಶುಲ್ಕವನ್ನು ನಿಗದಿಪಡಿಸುವ ಪಾರದರ್ಶಕ ಕಾರ್ಯವಿಧಾನಗಳು, ಅವುಗಳ ಮಾನ್ಯತೆಗೆ ಅನುಗುಣವಾಗಿ ವಿವಿಧ ರೀತಿಯ ಸಂಸ್ಥೆಗಳಿಗೆ ಪ್ರತ್ಯೇಕ ಸಂಸ್ಥೆಗಳು ಪ್ರತಿಕೂಲ ಪರಿಣಾಮ ಬೀರದಂತೆ ಅಭಿವೃದ್ಧಿಪಡಿಸಲಾಗುವುದು. ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಅವರು ಕೊಡುವಂಥ ಶಿಕ್ಷಣದ ವ್ಯವಸ್ಥೆ ಮತ್ತು ಅಲ್ಲಿ ಸಿಕ್ಕುವಂಥ ಮೂಲಭೂತ ಸೌಕರ್ಯಗಳನ್ನು ಅವಲಂಬಿಸಿ ಅವರು ಶುಲ್ಕವನ್ನು ನಿರ್ಧಾರ ಮಾಡಬಹುದು ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ಕಾರ್ಯಕ್ರಮಗಳಿಗೆ ಶುಲ್ಕವನ್ನು ಸ್ವತಂತ್ರವಾಗಿ ನಿಗದಿಪಡಿಸಲು ಅಧಿಕಾರ ನೀಡುತ್ತದೆ. ಆದರೂ ನಿಗದಿತ ಮಾನದಂಡಗಳು ಮತ್ತು ವಿಶಾಲ ಅನ್ವಯವಾಗುವ ನಿಯಂತ್ರಕದ ಕಾರ್ಯವಿಧಾನವನ್ನು ಅದು ಹೊಂದಿರಬೇಕು. ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ತಮ್ಮ ವಿದ್ಯಾರ್ಥಿಗಳಿಗೆ ಗಮನಾರ್ಹ ಸಂಖ್ಯೆಯಲ್ಲಿ ಫ್ರೀಶಿಪ್ ಮತ್ತು ವಿದ್ಯಾರ್ಥಿ ವೇತನವನ್ನು ನೀಡಲು ಪ್ರೋತ್ಸಾಹಿಸಲಾಗುತ್ತದೆ. ಹಾಗೆ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ನಿಗದಿಪಡಿಸಿದ ಎಲ್ಲ ಶುಲ್ಕಗಳು ಸಂಪೂರ್ಣವಾಗಿ ಬಹಿರಂಗಪಡಿಸಬೇಕು ಮತ್ತು ಯಾವುದೇ ವಿದ್ಯಾರ್ಥಿಯ ದಾಖಲಾತಿ ಅವಧಿಯಲ್ಲಿ ಈ ಶುಲ್ಕಗಳು ಯಾವುದೇ ಅನಿಯಂತ್ರಿತ
ಹೆಚ್ಚಳಗಳನ್ನು ಮಾಡುವಂತಿಲ್ಲ. ಮಧ್ಯದಲ್ಲಿ ಫೀಸನ್ನು ಹೆಚ್ಚು ಮಾಡಬಾರದು ಅನ್ನುವಂಥದ್ದು ಇಲ್ಲಿಯ ಉಲ್ಲೇಖ. ಈ ಶುಲ್ಕವನ್ನು ನಿರ್ಧರಿಸುವ ಕಾರ್ಯವಿಧಾನವು ಉನ್ನತ ಶಿಕ್ಷಣ ಸಂಸ್ಥೆಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸುವುದು, ಖಾತರಿಪಡಿಸಿಕೊಳ್ಳುವಾಗ ವೆಚ್ಚದ ಸಮಂಜಸವಾದ ಚೇತರಿಕೆಯನ್ನು ಖಚಿತಪಡಿಸುತ್ತದೆ. ಧನ್ಯವಾದಗಳು.